ಫಸ್ಟು MLAs ಆಗಲಿ ಅಥವಾ ಸರ್ಕಾರದಿಂದ ಆಗಲಿ ನಮಗೆ ಫಸ್ಟು ರೋಡ್ ಬೇಕು. ಅದನ್ನು ಬಿಟ್ಟರೆ ನೆಕ್ಸ್ಟು ನಮ್ಮ ಹೆಣ್ಮಕ್ಳಿಗೆ ತುಂಬ ಭಯ ಆಗ್ತಾಯಿದೆ, ಕಾಂಪೌಂಡು ಇಲ್ಲ ಅಂತ. ತುಂಬ ಸಲ 5 o'clockಗೆ ಎದ್ದು ಮೆಡಿಟೇಷನ್ ಮಾಡೋ ಟೈಮಲ್ಲಿ ಹಂದಿಗಳು ಬರುತ್ತೆ. ತುಂಬ ಇಲ್ಲೇ ಜಕ್ಕಳ್ಳಿ ಅಂತ ಒಂದು ಊರೈತೆ, ಅಲ್ಲಿ ಆನೆಗಳೆಲ್ಲ ಇರ್ತವೆ, ಅವೆಲ್ಲ ಬರುತ್ತೆ. ನಾವೆಲ್ಲ ತುಂಬ ಭಯ ಪಡ್ತೀವಿ ಆ ಟೈಮಲ್ಲಿ. ಕಾಂಪೌಂಡ್ ಬೇಕು. ಪ್ಲೀಸ್ ಇದನ್ನು MLA ಸಾಹೇಬರು ಗಮನಕ್ಕೆ ತಗೊಬನ್ನಿ. ಪ್ಲೀಸ್ ಇದನ್ನು MLA ಸಾಹೇಬರು ಗಮನಕ್ಕೆ ತಗೊಬನ್ನಿ. ಪ್ಲೀಸ್ ಇದನ್ನು MLA ಸಾಹೇಬರು ಗಮನಕ್ಕೆ ತಗೊಬನ್ನಿ. ಶಾಲೆ ಹೆಣ್ಣು ಮಕ್ಕಳ ಕೂಗಿಗೆ ಕಿವಿಗೊಟ್ಟ ಶಾಸಕರು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅನಿಲ್ ಚಿಕ್ಮಾದು. ಕೊನೆಗೂ ಶಾಲಾ ಮಕ್ಕಳ ಕೂಗು HD ಕೋಟೆ ಕ್ಷೇತ್ರದ ಶಾಸಕರ ಕಿವಿಗೆ ಕೇಳಿಸಿದೆ. ಇದರಿಂದ HD ಕೋಟೆ ತಾಲೂಕಿನ ಸಿರ್ಮಳಿ ಸಮೀಪವಿರುವ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯ ಮಕ್ಕಳು ಇನ್ಮುಂದೆ ತೊಂದರೆ ಇಲ್ಲದೆ ರಸ್ತೆಯಲ್ಲಿ ಓಡಾಡುವ ಕಾಲ ಸನ್ನಿಹಿತವಾಗಿದೆ. ಯಾವುದೇ ಭಯವಿಲ್ಲದೆ ವಸತಿ ಶಾಲೆಯಲ್ಲಿ ಉಳಿದುಕೊಳ್ಳುವ ದಿನಗಳು ಹತ್ತಿರವಾಗಿದೆ. ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಲು ಅದಕ್ಕೆ ಬೇಕಾದ ಸವಲತ್ತುಗಳು ಶೀಘ್ರದಲ್ಲೇ ದೊರೆಯುವ ನಿರೀಕ್ಷೆ ಇದೆ. ಹಾಗಂತ ನಾವು ಕೊಡ್ತಿರುವ ಭರವಸೆ ಅಲ್ಲ, ಇದು HD ಕೋಟೆ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಮಾದ್ ಅವರೇ ಕೊಟ್ಟಿರುವ ಭರವಸೆ. ಇಂಡಿಯಾ ಫಸ್ಟ್ ಟಿವಿ ವರದಿಯಿಂದ ಎಚ್ಚೆತ್ತ ಶಾಸಕರು. ಶಿರ್ಮಳಿ ಮೊರಾರ್ಜಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ. HD ಕೋಟೆ ತಾಲೂಕಿನ ಶಿರ್ಮಳಿ ಸಮೀಪವಿರುವ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯ ದುಸ್ಥಿತಿ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿತು. ಶಾಲೆಗೆ ಬರಲು ಮಕ್ಕಳು ಅನುಭವಿಸುತ್ತಿರುವ ತೊಂದರೆಗಳು, ವಸತಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಉಳಿದುಕೊಳ್ಳಲು ಭಯ ಪಡುತ್ತಿರುವ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿತು. ಖುದ್ದು ಶಾಲೆಗೆ ತೆರಳಿ ಮಕ್ಕಳಿಗೆ ಅಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ಬೆಚ್ಚಿಟ್ಟಿತು. ಇಲ್ಲಿ ನಮಗೆ ಭಯ ಆಗ್ತಿದೆ, ಪ್ಲೀಸ್ ಶಾಸಕರ ಗಮನಕ್ಕೆ ತನ್ನಿ ಎಂಬ ಶೀರ್ಷಿಕೆಯಡಿ ಹೆಣ್ಣು ಮಕ್ಕಳು ಯಾಕೆ ವಸತಿ ಶಾಲೆಯಲ್ಲಿ ಉಳಿದುಕೊಳ್ಳಲು ಭಯ ಪಡ್ತಾರೆ ಎಂಬುದರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಈ ಮೂಲಕ ಶಾಸಕರು, ಸಚಿವರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದಿತು. ಇಂಡಿಯಾ ಫಸ್ಟ್ ಟಿವಿ ವರದಿಯಿಂದ ಎಚ್ಚೆತ್ತ ಶಾಸಕರು ಕೊನೆಗೂ ಮೊರಾರ್ಜಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಾಲೆ ರಸ್ತೆ ದುರಸ್ತಿ ಬಗ್ಗೆ ಭರವಸೆ. ಕಾಂಪೌಂಡ್ ನಿರ್ಮಾಣಕ್ಕೆ ಸೂಚನೆ. ಹೌದು, ಮೊರಾರ್ಜಿ ಶಾಲಾ ಮಕ್ಕಳು ಬಸ್ ಸ್ಟಾಪ್ನಿಂದ ಶಾಲೆಗೆ ಬರಲು 1 ಕಿಲೋಮೀಟರ್ ದೂರ ನಡೆಯಬೇಕು. ಆದರೆ ರಸ್ತೆಯುದ್ದಕ್ಕೂ ಗಿಡಗಂಟಿಗಳು ಬೆಳೆದುಕೊಂಡಿದ್ದು ರಸ್ತೆ ತೀರಾ ಹದಗೆಟ್ಟಿತ್ತು. ಮಳೆ ಬಂದಂತೂ ಕೆಸರಿನ ಗದ್ದೆಯಂತಾಗುತ್ತಿತ್ತು. ಹೀಗಾಗಿ ಮಕ್ಕಳು ಭಯ ಪಡುತ್ತಿದ್ದರು. ಅಲ್ಲದೆ ಮಕ್ಕಳನ್ನು ನೋಡಲು ಬರುವ ಪೋಷಕರು ಬೈಕ್ನಲ್ಲಿ ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳು ಉಂಟು. ಇನ್ನು ಶಾಲೆ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಹಣ ಬಿಡುಗಡೆಯಾಗಿದೆ. ಆದರೆ ರೈತರು ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಜಮೀನುಗಳಿಗೆ ತೆರಳಲು ಶಾಲೆಗೆ ಸೇರಿದ ಜಾಗವನ್ನು ಅವಲಂಬಿಸಿದ ರೈತರು ನಮಗೆ ತಿರುಗಾಡಲು ರಸ್ತೆ ಮಾಡದ ಹೊರತು ಕಾಂಪೌಂಡ್ ನಿರ್ಮಾಣಕ್ಕೆ ಅವಕಾಶ ಕೊಡಲಂತ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸಿದರು. ಕಾಂಪೌಂಡ್ ಇಲ್ಲದ ಹಿನ್ನೆಲೆ ಶಾಲೆಯಲ್ಲಿ ಉಳಿದುಕೊಳ್ಳಲು ಹೆಣ್ಣು ಮಕ್ಕಳು ಭಯ ಪಡುತ್ತಿದ್ದರು. ಅಲ್ಲದೆ ಊರಿನಿಂದ ಹೊರಗೆ ಶಾಲೆ ಇರೋದ್ರಿಂದ ಕಾಡು ಪ್ರಾಣಿಗಳ ಆತಂಕ ಕಾಡುತ್ತಿತ್ತು. ಈ ಎಲ್ಲದರ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವರದಿ ಮಾಡಿತು. ಇದರಿಂದ ಎಚ್ಚೆತ್ತ ಶಾಸಕ ಅನಿಲ್ ಚಿಕ್ಮಾದ್ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶೀಘ್ರದಲ್ಲೇ ಕಾಂಕ್ರೀಟ್ ರಸ್ತೆ ಮಾಡಿಸಿಕೊಡುವುದಾಗಿ ಆಶ್ವಾಸನೆ ನೀಡಿದ್ದಾರೆ. ಜೊತೆಗೆ ಸ್ಥಗಿತಗೊಂಡಿದ್ದ ಕಾಂಪೌಂಡ್ ಕಾಮಗಾರಿ ಶೀಘ್ರದಲ್ಲಿ ಮುಗಿಸುವಂತೆ ಗುತ್ತಿಗೆದಾರ ಸದಾಶಿವ ಅವರಿಗೆ ಸೂಚಿಸಿದ್ದಾರೆ. ಒಟ್ಟಾರೆ ಇಂಡಿಯಾ ಫಸ್ಟ್ ಟಿವಿ ವರದಿಯಿಂದ ಎಚ್ಚೆತ್ತಿರುವ ಶಾಸಕರು ಕೊಟ್ಟ ಭರವಸೆಯಂತೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಹಸಿರು ನಿಶಾನೆ ತೋರಿಸಬೇಕಾಗಿದೆ. ಅಲ್ಲದೆ ಮೊರಾರ್ಜಿ ಶಾಲೆಗೆ ಮೂಲ ಸೌಕರ್ಯ ಕಲ್ಪಿಸಿಕೊಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.